ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಂದಿನಿ. ಕೆಲವರಿಗೆ ವೆಜಿನಲ್ ಟ್ರಾಕ್ನಲ್ಲಿ ಸಿಸ್ಟ್ ಆಗುತ್ತೆ, ಕೆಲವರಿಗೆ ವೆಜಿನಲ್ ಡ್ರೈನೆಸ್ ಆಗುತ್ತೆ. ಅವ್ರಿಗೆ ಏನ್ ಮಾಡ್ಬೇಕು? ಎಡಗೈ ಆದ್ರೆ ಇದು ವೆಜಿನಲ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಜಾಯಿಂಟ್ ಆಗುತ್ತೆ. ಅದೇ ಬಲಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟ್ ಇದೆಯಲ್ಲ, ಇದು ರಿಪ್ರೊಡಕ್ಟಿವ್ ಹೋಲ್ ಜಾಯಿಂಟ್. ಈಗ ನಾನು ಯಾವ್ಯಾವ ಜಾಯಿಂಟ್ಗಳನ್ನ ಹೆಸರು ಹೇಳ್ತೀನಿ, ನೀವು ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಇದು ರಿಪ್ರೊಡಕ್ಟಿವ್ ಟಿಶ್ಯೂ ಜಾಯಿಂಟ್, ಇದು ರಿಪ್ರೊಡಕ್ಟಿವ್ ಹೋಲ್ ಜಾಯಿಂಟ್. ನೋಡಿ, ಎಡಗೈ ಮಧ್ಯದ ಬೆರಳಿಗೂ ಬಲಗೈ ಮಧ್ಯದ ಬೆರಳಿಗೂ ವ್ಯತ್ಯಾಸ ಇದೆ. ವೆಜಿನಲ್ ಟ್ರಾಕ್ಟ್ನೆಸ್ ಇಷ್ಟ ಆದ್ರೆ ಅಥವಾ ಅಲ್ಲಿ ಡ್ರೈನೆಸ್ ಆದ್ರೆ ನೀವು ಬಲಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ ಬ್ಲ್ಯಾಕ್ ಕಲರ್ ಅಲ್ಲಿ 0 ಅಂತ ಬರಬಹುದು. ಗಂಡಸರಲ್ಲಿ ಫಿನೈಲ್ ಟ್ರಾಕ್ಟ್ ನಲ್ಲಿ ತೊಂದರೆ ಆಗುತ್ತೆ. ಅವರಿಗೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ನಿಧಾನಕ್ಕೆ ಯೂರಿನ್ ಪಾಸ್ ಆಗುತ್ತೆ. ನೀವು ಟೆಸ್ಟ್ ಮಾಡಿಸ್ದಾಗ ಅಲ್ಲಿ ಸಣ್ಣ 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 ಗಂಟುಗಳಾಗಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಅಲ್ಲಿ ರಿಜ್ಯುನೇಷನ್ ಎನರ್ಜಿ ಕಡಿಮೆ ಇರುತ್ತೆ. ಅಂಥವ್ರು ಕೂಡ ಇಲ್ಲಿ ನೀವು ನಂಬರ್ 0 ಬ್ಲ್ಯಾಕ್ ಕಲರ್ ಬರಿಬಹುದು. ಒಂದು 4-6 ವಾರಗಳ ಕಾಲ ಬರಿಬೇಕಾಗುತ್ತೆ. ಈ ರಿಪ್ರೊಡಕ್ಟಿವ್ ಹೋಲ್ ನಲ್ಲಿ, ರಿಪ್ರೊಡಕ್ಟಿವ್ ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ, ರಿಪ್ರೊಡಕ್ಟಿವ್ ಹೋಲ್ ನಲ್ಲಿ ಯಾವುದೇ ತರ ಇನ್ಫೆಕ್ಷನ್ ಆಯ್ತು, ಯಾವುದೇ ತರ ಸಿಸ್ಟ್ ಆಯ್ತು, ಯಾವುದೇ ತರ ಡ್ರೈನೆಸ್ ಆಯ್ತು, ತುರಿಕೆಗಳಾಯ್ತು, ಇವೆಲ್ಲದಕ್ಕೂ ಅದ್ಭುತ ಪರಿಹಾರ ಏನಂತಂದ್ರೆ ರಿಪ್ರೊಡಕ್ಟಿವ್ ಹೋಲ್ ಇನ್ನ ಜಾಯಿಂಟ್ ಮೇಲೆ ನಂಬರ್ 0 ಅಂತ ಬರೀರಿ. ಬ್ಲ್ಯಾಕ್ ಕಲರ್ ನಂಬರ್ 0 ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಷ್ಟು ಜನಕ್ಕೆ ವಾಸಿ ಆಗತ್ತೆ ಎಲ್ಲರೂ ಕೇಳ್ತಕ್ಕಂಥದ್ದು. ಹಿಂದೂ ನಾನು ನಿಮ್ಗೆ ವಿವರಿಸಿದ್ದೆ. ಹಗಲು ಹೊತ್ತು ಬರೆಯೋದು ಎಲ್ಲದಕ್ಕೂ ಒಳ್ಳೇದು, ಆದ್ರೆ ಬ್ಲ್ಯಾಕ್ ಕಲರ್ ಆಗಿದ್ದಕ್ಕಾಗಿ ನೀವು ರಾತ್ರಿ ಹೊತ್ತು ಕೂಡ ಬರೀಬಹುದು. ರಾತ್ರಿ ಬರ್ದವಾಗ ರಾತ್ರಿ ಬರೆದು ಬೆಳಗ್ಗೆವರೆಗೂ ಇಟ್ಕೋಬಹುದು. ಇಲ್ಲಾಂದ್ರೆ 2ರಿಂದ 4 ಗಂಟೆಗಳ ಕಾಲ ಇಟ್ಕೋಬಹುದು. ಹಗಲೊತ್ತು ಬರೆದ್ರೆ ಹೆಚ್ಚಿನ ಪರಿಣಾಮ ಇರುತ್ತೆ. ಎಷ್ಟು ಜನಕ್ಕೆ ವಾಸಿ ಆಗುತ್ತೆ? ಎಷ್ಟೋ ಜನ ಕೇಳ್ತಾರೆ. ನಿಮ್ಮ ದೇಹದ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ಒಂದೇ ವಾರದಲ್ಲಿ ವಾಸಿ ಆಗ್ಬಾರ್ದು, ಕೆಲವರಿಗಂತೂ 3-4 ಸಲ ಬರೆದ್ರೆ ಸಾಕು ವಾಸಿ ಆಗ್ಬಿಡುತ್ತೆ. ಕೆಲವರಿಗೆ 3-4 ವಾರ ಬರಿಬೇಕಾಗತ್ತೆ, ಕೆಲವರಿಗೆ 4-6 ವಾರ ಬರಿಬೇಕಾಗತ್ತೆ. ವಾಸಿ ಆಗೋವರೆಗೂ ಬರೆಯಿರಿ. ನಿಮ್ಗೆ ಒಂದು 50% ವಾಸಿ ಆಯ್ತು ಅಂತಂದಾಗ ಅಲ್ಲಿವರೆಗೂ ಪ್ರತಿದಿನ ಬರ್ಕೊಳ್ಳಿ. 50% ವಾಸಿ ಆಯ್ತು, ಒಂದು ಸಲ ಅರ್ಧ ಪ್ರಮಾಣದಷ್ಟು ನಮ್ಗೆ ವಾಸಿ ಆಯ್ತು, ಉತ್ತಮ ಕಾಣಿಸ್ತಾ ಇದೆ ಅಂತಂದ್ರೆ ಆಮೇಲೆ ಡೈಲಿ ಬರಿತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವಾರಕ್ಕೆ 2 ದಿವಸ ಅಥವಾ ವಾರಕ್ಕೆ 3 ದಿವಸ ಬರಿತಾ ಹೋಗಿ. ಹೀಗೆ ಗ್ರಾಜುಯಲಿ ಕಡಿಮೆ ಮಾಡಿ. ಆಮೇಲೆ ಒಂದು 80% ಕಡಿಮೆ ಆದ್ಮೇಲೆ ವಾರಕ್ಕೆ 1 ಸಲ ಬರೀ. ಯಾವುದೇ ಕಲರು, ಯಾವುದೇ ನಂಬರು, ಯಾವುದೇ ಈ ಚಿಕಿತ್ಸೆಗಳನ್ನ ಆ ತರ ಮಾಡ್ಕೊಂಡು ಹೋಗ್ಬೇಕು. ನಾವು ಫಸ್ಟ್ ಪ್ರತಿದಿನ ಬರಿತಾ ಹೋಗ್ತೀವಿ. ಒಂದು 50% ಕಡಿಮೆ ಆಗಿದೆ, ನಮ್ಗದು 1 ದಿನಕ್ಕೆ ಕಡಿಮೆ ಆಗ್ಬೋದು ಅಥವಾ 4 ದಿವಸ ಕಡಿಮೆ ಆಗ್ಬೋದು. ಅದು ನಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ 50% ಕಡಿಮೆ ಆಗಿದೆ, 50-60% ಕಡಿಮೆ ಆಗಿದೆ ಅಂದಾಗ ವಾರಕ್ಕೆ 2 ಅಥವಾ 3 ದಿವಸ ಬರೀ. ಆಮೇಲೆ 80% ಕಡಿಮೆ ಆಗಿದೆ ಅಂದಾಗ ವಾರಕ್ಕೆ 1 ಸಲ ಬರಿತಾ ಹೋಗಿ. ಅವಾಗ ಕಂಪ್ಲೀಟ್ ವಾಸಿ ಆಗುತ್ತೆ. ಈ ರೀತಿ ಚಿಕಿತ್ಸೆಯನ್ನು ಮಾಡ್ತಾ ಹೋದಾಗ ನಮಗೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ಪಡ್ಕೊಳ್ಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನನ್ನ ನಂಬರು 6366310264. ಇದಕ್ಕೆ ಮೆಸೇಜ್ ಮಾಡಿ. ನಿಮ್ದು ಯಾವ್ದಾದ್ರು ವೈಯಕ್ತಿಕ ಸಮಸ್ಯೆಗಳಿದ್ರೆ ನಾನು ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನು ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಹಕರಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.